ದ್ವಾರಸಂದ್ರ ಗ್ರಾಮದಲ್ಲಿ ಪವಿತ್ರ ಯಾತ್ರಾ ಸ್ಥಳ ಅನಾದಿ ಕಾಲದಿಂದ ನೆಲೆಸಿರುವ ಹಾಗೂ ಈ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಕುಟುಂಬಗಳು ದೇವರ ಸದಾ ಆಶೀರ್ವಾದ ಸಿಗಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಮಹತ್ವ ಮಹಿಮೆ ಸುಮಾರು 43 ಗ್ರಾಮಗಳ ಭಕ್ತಾದಿಗಳು ಸುಖ ಶಾಂತಿ ನೆಮ್ಮದಿ ಜೀವನಕ್ಕೆ ದಾರಿ ತೋರಿಸುವ ಈ ಗ್ರಾಮದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು ವಿವಿಧ ರೀತಿಯ ಭಕ್ತರ ಪವಾಡ ಮಹಿಮೆ ಪ್ರತಿಯೊಬ್ಬ ಭಕ್ತನು ಅಂದುಕೊಂಡಿರುವ ನೆರವೇರಿಸುವ ಕೋರಿಕೆಗಳ ಪ್ರತಿಫಲ ಪ್ರತಿಯೊಬ್ಬರಿಗೂ ದೇವರ ಕೃಪೆ ಸಿಗಲಿದೆ ಹಾಗೂ ಪ್ರತಿಯೊಬ್ಬ ಮನುಷ್ಯನ ಆರೋಗ್ಯದ ವಿಚಾರವಾಗಲಿ ಪ್ರತಿದಿನ ಬದುಕು ಜೀವನ ದಾರಿ ತೋರಿಸುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಮಹಿಮೆ ಬಹಳ ಅದ್ಭುತವಾದದ್ದು. ಪ್ರತಿಯೊಬ್ಬ ಮಾನವನ ನಿಜ ಜೀವನದ ಸುಖ ಶಾಂತಿ ಸಿಗಲಿರುವ ಈ ದಿನ ಹುಣ್ಣಿಮೆಯ ಬ್ರಹ್ಮರಥೋತ್ಸವ ಮಹಾನುಭಾವರ ನರಸಿಂಹಸ್ವಾಮಿ ದೇವರ ಮರೆಯಲಾರದ ಸವಿನೆನಪುಗಳು ಸಾಕ್ಷಿ ಎಂದರೆ ದ್ವಾರಸಂದ್ರ ಗ್ರಾಮದ ದೇವಾಲಯ ಹಾಗೂ ಈ ದಿನ ಗ್ರಾಮದ ಜಾತ್ರೆಯ ವಿಶೇಷತೆ ಎಲ್ಲ ಭಕ್ತರು ಸಹಸ್ರ ಜನ ಸಂಖ್ಯೆಯಲ್ಲಿ ಹುಣ್ಣಿಮೆ ದಿನ ಸ್ವಾಮಿ ದರ್ಶನಕ್ಕೆ ಭಾಗವಹಿಸಿ ಎಲ್ಲರೂ ಭಕ್ತಿಯಿಂದ ಪ್ರಸಾದ ವಿನಿಯೋಗ ಸ್ವೀಕರಿಸಿ ಪ್ರತಿಯೊಬ್ಬರು ಊಟದ ವ್ಯವಸ್ಥೆಯನ್ನು ಸ್ವೀಕರಿಸಿ ಈ ದಿನ ಸಹಸ್ರ ಜನಸಂಖ್ಯೆಯಲ್ಲಿ ವಿಜೃಂಭಣೆಯಿಂದ ನಡೆಯಲು ಸಹಕರಿಸಿದ ಊರಿನ ಗ್ರಾಮಸ್ಥರು ಹಿರಿಯರು ಗಣ್ಯರು ಯುವ ಮುಖಂಡ ಗೌರವಾನ್ವಿತ ಅಧ್ಯಕ್ಷರು ಸದಸ್ಯರು ವಿಶೇಷವಾಗಿ ಆಡಳಿತ ಮಂಡಳಿಯ ಎಲ್ಲ ಗೌರವಾನ್ವಿತ ಸದಸ್ಯ ವರ್ಗದವರು ಹಾಗೂ ಈ ವ್ಯಾಪ್ತಿಯ ಸುತ್ತಮುತ್ತ ಗ್ರಾಮಸ್ಥರು ಭಕ್ತಾದಿಗಳು ರೆವಿನ್ಯೂ ಇಲಾಖೆ ಪೊಲೀಸ್ ಇಲಾಖೆ ಬೆಸ್ಕಾಂ ಇಲಾಖೆ ಆರೋಗ್ಯ ಇಲಾಖೆ ವಿವಿಧ ಇಲಾಖೆಯ ಅಧಿಕಾರಿ ವೃಂದದವರು ಭಾಗವಹಿಸಿ ಎಲ್ಲರಿಗೂ ಆಡಳಿತ ಮಂಡಳಿಯಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ಈ ಜಾತ್ರೆಯ ಬ್ರಹ್ಮರಥೋತ್ಸವ ಪ್ರಯುಕ್ತ ಅನ್ನ ಸಂತರ್ಪಣೆಗಾಗಿ ಸಹಾಯ ಮಾಡಿರುವ ಭಕ್ತಾದಿಗಳು ಹಾಗೂ ಇತರೆ ವಸ್ತು ರೂಪದಲ್ಲಿ ಸಹಾಯ ಮಾಡಿರುವ ಭಕ್ತಾದಿಗಳು ಎಲ್ಲರಿಗೂ ದೇವಾಲಯದ ಅಭಿವೃದ್ಧಿಗೆ ರಥೋತ್ಸವಕ್ಕೆ ಹಾಗೂ ಅನ್ನ ಸಂತರ್ಪಣೆಗಾಗಿ ಸಹಾಯ ನೀಡಿರುವ ಭಕ್ತಾದಿಗಳು ಹಾಗೂ ಸುತ್ತಮುತ್ತ ಗ್ರಾಮಸ್ಥರು ಭಕ್ತಾದಿಗಳು ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಹಾಗೂ ಊರಿನ ಗ್ರಾಮಸ್ಥರಿಂದ ಎಲ್ಲರಿಗೂ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಪಂಡಿತ್ ಅರ್ಚಕರು ರವೀಂದ್ರಾಚಾರ್ಯ ಅವರು ಮಾತನಾಡಿ ಪ್ರತಿದಿನ ದೇವರ ಆರಾಧನೆ ಪೂಜೆ ಎಲ್ಲ ಭಕ್ತಾದಿಗಳ ಸಹಕಾರ ಪ್ರಾಮುಖ್ಯತೆ ಹಾಗೂ ವಿಶೇಷತೆ ಅಮಾವಾಸ್ಯೆ ದಿನ ಪೌರ್ಣಮಿ ದಿನ ಎಲ್ಲ ಭಕ್ತರ ಕೋರಿಕೆಗಳ ಪ್ರತಿಫಲ ಸಿಗಲಿರುವ ದೇವರ ದರ್ಶನ ಈ ದಿನ ವಿಶೇಷತೆ ಎಲ್ಲ ಭಕ್ತರಿಗೆ ಅನ್ನ ಸಂತರ್ಪಣೆ ಇರುತ್ತದೆ ಏನೇ ಸಮಸ್ಯೆಗಳಿದ್ದರೂ ದೇವರ ದರ್ಶನ ಪಡೆದವರಿಗೆ ಪರಿಹಾರ ಸಿಗುತ್ತದೆ ಹೀಗೆ ಹಲವಾರು ವಿಚಾರಗಳು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮದ ಶಿಕ್ಷಕರು ಸತೀಶ್ ರೆಡ್ಡಿರವರು ಮಾತನಾಡಿ ಈ ಗ್ರಾಮದ ಸುಮಾರು ವರ್ಷಗಳಿಂದ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ. ಪ್ರತಿಯೊಬ್ಬ ಭಕ್ತಾದಿಗಳು ಕೋರಿಕೆಗಳ ಪರಿಹಾರ ಸಿಗಲಿರುವ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ ಪಡೆದವರಿಗೆ ಪ್ರತಿಫಲ ಸಿಗುತ್ತದೆ. ಸುಮಾರು ಹಿರಿಯರು ಕಾಲದಿಂದಲೂ ಇದೇ ರೀತಿ ದೇವರ ಮಹಿಮೆ ಪ್ರತಿಯೊಬ್ಬ ಮನುಷ್ಯನಿಗೆ ತಕ್ಷಣ ಸಿಗಲಿರುವ ಪ್ರತಿಫಲ ಸಾಕ್ಷಿ ಎಂದರೆ ದ್ವಾರಸಂದ್ರ ನರಸಿಂಹಸ್ವಾಮಿ ದೇವಸ್ಥಾನ ಎಂಬುದಾಗಿ ತಿಳಿಸಿದರು. ದಿವಸ ಕೂಡ ಸುಮಾರು ಸಂಖ್ಯೆಯಲ್ಲಿ ಭಗವಂತನ ದರ್ಶನವನ್ನು ಪಡೆಯುತ್ತಾರೆ. ಇದು ಶ್ರಾವಣ, ಇದು ವೈಶಾಖ ಮಾಸ ಶುದ್ಧ ಚತುರ್ದಶಿ ಪೌರ್ಣಮಿ, ಗುರು ಬುದ್ಧ ಪೌರ್ಣಮಿ ಇತ್ತು. ಬುದ್ಧ ಪೌರ್ಣಮಿ ದಿವಸ ವಿಶೇಷವಾದ ಭಗವಂತನಿಗೆ ಅಲಂಕಾರ ಬ್ರಹ್ಮರಥೋತ್ಸವ 5 ದಿನ ಇದೇ ರೀತಿಯಾಗಿ ಜನಸಂಖ್ಯೆಯಿಂದ ಭಗವಂತನ ವಿಚಾರದಿಂದ ಇನ್ನೂ ವಿಜೃಂಭಣೆಯಿಂದ ಈ ಒಂದು ಬ್ರಹ್ಮರಥೋತ್ಸವ ನಡೆಯಬೇಕಂತ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಜೈ ಶ್ರೀಮನ್ನಾರಾಯಣ. ದ್ವಾರಸಂದ್ರ ಗ್ರಾಮದಲ್ಲಿ ಈ ಒಂದು ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವ ಪ್ರಯುಕ್ತ ಈ ವ್ಯಾಪ್ತಿಯ ಗ್ರಾಮಗಳು ಗ್ರಾಮಸ್ಥರು ಎಲ್ಲ ಸುತ್ತಮುತ್ತ ಗ್ರಾಮಸ್ಥರ ಒಂದು ಭಕ್ತಾದಿಗಳಿಗೆ ಈ ದೇವರ ಒಂದು ದರ್ಶನ ಮಹಿಮೆ ಪವಾಡ ಯಾವ ರೀತಿ ಕೌಂಟರ್ ಈ ಒಂದು ದ್ವಾರಸಂದ್ರದಲ್ಲಿ ನೆಲೆಸಿರುವ ಈ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ನಾವು ಎಲ್ಲರೂ ಹೇಳ್ತಕ್ಕಂಥದ್ದಲ್ಲ. ಯಾಕೆ ಅಂದ್ರೆ ಭಗವಂತನ ಒಂದು ಪ್ರೇರಣೆ, ಭಗವಂತನ ಒಂದು ಶಕ್ತಿ ಎಲ್ಲ ಈ ಒಂದು 40 ಗ್ರಾಮಗಳಿಗೂ ತಿಳಿದಿದೆ. ಆದ್ದರಿಂದಲೇ ಅತೀತ ಸಂಖ್ಯೆಯಿಂದ ಈ ಒಂದು ಭಗವಂತನ ದರ್ಶನ ಪಡೆಯೋದಕ್ಕೋಸ್ಕರವಾಗಿ ಇವತ್ತು ಭಕ್ತಾದಿಗಳು ಬರ್ತಾ ಇರತಕ್ಕಂಥದ್ದು. ಯಾಕೆ ನಂಬಿಕೆ ಇಲ್ಲದಿರೋ ಅಥವಾ ಸ್ಥಾನ ಇರೋದಿಲ್ಲ, ನಂಬಿಕೆ ಇದ್ದೇನೆ ಭಗವಂತನ ದರ್ಶನ ಮಾಡ್ತಕ್ಕಂಥದ್ದು. ಆದ್ದರಿಂದ ಅವನ ಒಂದು ನಂಬಿಕೆ ಭಗವಂತನಲ್ಲೆಲ್ಲ ಮನಸ್ಸಲ್ಲಿ ಕೂಡ ಭಗವಂತ ಕೊಟ್ಟಿರ್ತಕ್ಕಂಥದ್ದು. ಆದ್ದರಿಂದ ಭಕ್ತಾದಿಗಳೆಲ್ಲರೂ ಕೂಡ ಯಾಕೆ ಅಂದ್ರೆ ಸಂತಾನ ಯಾರಿಗಿಲ್ವೋ ಅವ್ರಿಗೆಲ್ಲ ಸಂತಾನ ಕೊಟ್ಟಿರ್ತಾನೆ, ಯಾರಿಗೆ ಒಂದು ಸಮಸ್ಯೆ ಇದೆಯೋ ಅವ್ರಿಗೆಲ್ಲ ಸಮಸ್ಯೆ ಬಗೆಹರಿಸಿರ್ತಾನೆ, ಮತ್ತೆ ಯಾರು ವಿವಾಹ ಆಗಿರೋದಿಲ್ವೋ ಅವ್ರಿಗೆಲ್ಲ ವಿವಾಹ ಮಾಡ್ತಿರ್ತಾನೆ, ಯಾರಿಗೆ ಗಾಳಿ ಭೀತೆ ಇರುತ್ತೆ ಅವ್ರಿಗೆಲ್ಲ ಕೂಡ ನಿವಾರಣೆ ಮಾಡಿರ್ತಾನೆ. ಆದ್ದರಿಂದಾನೆ ಇವಾಗ ಎಲ್ಲ ಕಬಿರಿ ಪೌರ್ಣಮಿ ದಿವಸ ಕೂಡ ಸುಮಾರು ಸಂಖ್ಯೆಯಲ್ಲಿ ಭಗವಂತನ ದರ್ಶನವನ್ನು ಪಡೆಯುತ್ತಾರೆ. ಇದು ಶ್ರಾವಣ, ಇದು ವೈಶಾಖ ಮಾಸ ಶುದ್ಧ ಚತುರ್ದಶಿ ಪೌರ್ಣಮಿ, ಗುರು ಬುದ್ಧ ಪೌರ್ಣಮಿ ಇತ್ತು. ಬುದ್ಧ ಪೌರ್ಣಮಿ ದಿವಸ ವಿಶೇಷವಾದ ಭಗವಂತನಿಗೆ ಅಲಂಕಾರ ಬ್ರಹ್ಮರಥೋತ್ಸವ 5 ದಿನ ಇದೇ ರೀತಿಯಾಗಿ ಜನಸಂಖ್ಯೆಯಿಂದ ಭಗವಂತನ ದರ್ಶನವನ್ನು. ಜೈ ಶ್ರೀಮನ್ನಾರಾಯಣ. ಶ್ರೀಯಕಾಂತಾಯ ಕಲ್ಯಾಣ ಧ್ಯೇಯರ್ತಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಲಕ್ಷ್ಮೀ ಸವಿಘ್ನಮಾಲಾ ವಿಭ್ರಮ ಚಕ್ಷುಷೆ ಸರ್ವಲೋಕಾನಾಂ ವೆಂಕಟೇಶಾಯ ಮಂಗಳಂ.
ವಜ್ರಣಕಾಯ ವಿದ್ಮಹೇ ತೇಷ್ಣ ದಗ್ಧಶ್ರಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ಈ ಒಂದು ಕಸಬಾ ಹೋಬಳಿ, ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆ, ದ್ವಾರಸಂದ್ರ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಶ್ರೀ ಲಕ್ಷ್ಮೀ ಸಮೇತ ನಾರಸಿಂಹ ಸ್ವಾಮಿ ಮತ್ತು ಸಂತಾನ ವೇಣುಗೋಪಾಲ ಸ್ವಾಮಿಯ ಒಂದು ಸನ್ನಿಧಾನ ಈ ಒಂದು ಸನ್ನಿಧಾನವಾಗಿದೆ. ಅನಾದಿ ಕಾಲದಿಂದಲೂ ಕೂಡ ವೈಭವೋಪೇತವಾಗಿ ಎಷ್ಟೋ ಒಂದು ಸುಂದರವಾಗಿ ಈ ಒಂದು ದೇವಸ್ಥಾನ ನಿರ್ಮಾಣವಾಗಿ ನಮಗೆ ಏನೇ ಸಂತಾನ ಒಂದು ವಿಹೀನತೆ ಆಗಿರಬಹುದು, ಮತ್ತೆ ಸಮಸ್ಯೆ ಆಗಿರಬಹುದು, ಏನೇ ಆದರೂ ಕೂಡ ಈ ಒಂದು ದೇವರ ಒಂದು ದರ್ಶನವನ್ನು ಪಡೆದು ಮುಕ್ತಿಯನ್ನು ಪಡೆದವರ ಇತಿಹಾಸದಲ್ಲಿ ತುಂಬಾ ಒಂದು ಗ್ರಾಮಗಳಿವೆ. ನಮ್ಮ ಸುತ್ತಮುತ್ತಲಿನ ಸುಮಾರು 43 ಗ್ರಾಮಗಳಿಗೆ ಸೇರಿರ್ತಕ್ಕಂಥದ್ದು ಈ ಒಂದು ದೇವಸ್ಥಾನ. ವೈಶಾಖ ಶುದ್ಧ ಚತುರ್ದಶಿ ಸ್ವಾತಿ ನಕ್ಷತ್ರದಿಂದ ಈ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಶ್ರೀ ಕ್ಷೇತ್ರ ದ್ವಾರಸಂದ್ರ ಇಲ್ಲಿ ಪ್ರತಿ ವರ್ಷ 1927ರಿಂದ 2024ರವರೆಗೂ ಸಹ ಪ್ರತಿ ವರ್ಷ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಅಂತಕ್ಕಂಥದ್ದು ನಡೀತದೆ. ಪ್ರಸ್ತುತ ನಡೀತಕ್ಕಂಥ ಒಂದು ಇದೆ. ಇದು ಯಾಕಪ್ಪ ಅಂತಂದ್ರೆ ಈ ಕ್ಷೇತ್ರದ ಮಹಿಮೆ ಏನಂತಂದ್ರೆ, ಯಾರು ತಮ್ಮ ಸಮಸ್ಯೆಯನ್ನ ಭಗವಂತನ ಹತ್ರ ಅರ್ಪಿಸ್ಕೊಳ್ತಾರೆ ಅವರಿಗೆ ಸಮಸ್ಯೆ ಪರಿಹಾರ ಆಗ್ತದೆ ಅಂತಕ್ಕಂಥ ಒಂದು ಪ್ರತೀತಿ ಈ ಕ್ಷೇತ್ರಕ್ಕಿದೆ. ಅದಕ್ಕೆ ಕಾರಣ ಇಷ್ಟೇನೆ, ನಾಸ್ತಿ ವಿದ್ಯಾ ಸ್ವಯೋಬಂಧು ನಾಸ್ತಿ ವ್ಯಾಧಿ ಸ್ವಯೋರಿಪ ನಾಸ್ತಿ ಧರ್ಮ ಮಿತ್ರ ನಮಾತು ಪರದೈವತ್ವಂ ಅಂತ. ಆ ಭಗವಂತ ಶ್ರೀ ಕ್ಷೇತ್ರ ಭಗವಂತ ಲಕ್ಷ್ಮೀ ನರಸಿಂಹಸ್ವಾಮಿ ಯಾರು ರೋಗಗ್ರಸ್ತನಾಗಿರ್ತಾನೋ ಅವರ ಸಮಸ್ಯೆಗಳನ್ನು ಭಗವಂತನ ಪಾದಚರಣಗಳಲ್ಲಿ ತಿಳಿಸಿದಾಗ ಆತ ಅದನ್ನು ಪರಿಹಾರ ಮಾಡ್ತಕ್ಕಂಥ ಒಂದು ಪ್ರತೀತಿ ಈ ಒಂದು ಶ್ರೀ ಕ್ಷೇತ್ರದಲ್ಲಿದೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ಸುಮಾರು 200 ಜನ ಅಷ್ಟು ಜನ ಬಂದು ಇದೇ ಕ್ಷೇತ್ರದಲ್ಲಿ ರಾತ್ರಿ ಹೊತ್ತು ತಂಗಿದ್ದಲ್ಲಿ ಅವರಿಗೆ ಇರ್ತಕ್ಕಂಥ ಎಲ್ಲಾ ಪರಿಹಾರ ಆಗ್ತವೆ ಸಮಸ್ಯೆಗಳು ಅಂತಕ್ಕಂಥ ಒಂದು ಪ್ರತೀತಿಯನ್ನು ಹೊಂದಿರತಕ್ಕಂಥ ಕ್ಷೇತ್ರ ಹಾಗೆ ನಡೀತಾ ಇದೆ. ಅದಲ್ಲದೆ ನಮ್ಮಲ್ಲಿರ್ತಕ್ಕಂಥ ಇಲ್ಲಿ ಒಂದು 20ಕ್ಕೂ ಗ್ರಾಮಸ್ಥರು ಹಾಗೂ ಅವರ ಜೊತೆ ಎಲ್ಲಾ ಮುಖಂಡರುಗಳು ಸೇರಿಕೊಂಡು ಯಾವುದೇ ಸಮಸ್ಯೆಗಳಿಲ್ಲದೆ ದೇವಾಲಯದ ಕಾರ್ಯಕ್ರಮಗಳನ್ನು ನಾವು ನೆರವೇರಿಸ್ತಾ ಇದ್ದೀವಿ.
చేపించుకో నూతన